ಹಾಯ್ ವೆಲ್ಕಮ್ ಬ್ಯಾಕ್. ನಮಸ್ಕಾರ. ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಯಾರೆಲ್ಲ ಬರೀತಾ ಇದ್ದೀರಿ ಅವ್ರಿಗೆಲ್ಲ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ನನಗೊಂದು ಕಮೆಂಟ್ ಕೂಡ ಬಂದಿತ್ತು, ಆ ಕಮೆಂಟ್ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಜೊತೆಗೆ ಕನಸು ಕಾಣೋದು ಸುಲಭ ಅಲ್ಲ, ಆದರೆ ಆ ಕನಸಿಗಾಗಿ ಪ್ರತಿದಿನ ಶ್ರಮಿಸುವವರೇ ಯಶಸ್ಸಿನ ಶಿಖರವನ್ನು ತಲುಪ್ತಾರೆ ಅಂತಕ್ಕಂಥದ್ದು ಹೌದು. ಇವತ್ತು ನಾನು ನನ್ನ ಒಂದು 8ನೇ ದಿನದ ಅಭ್ಯಾಸವನ್ನು ಮುಂದುವರಿಸಿದ್ದೀನಿ. ರಿವಿಷನ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ನಾವು ಓದ್ತಾ ಇರೋದು ತುಂಬ ದಿನಗಳೇ ಆಗೋಯ್ತು. ಬಟ್ ನೀವು ಸ್ಟಾರ್ಟಿಂಗಿಂದ ಓದ್ತಾ ಇದ್ದೀರಿ ಅಂದರೆ ರಿವಿಷನ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಫಸ್ಟ್ ಹೇಗೆ ಓದಬೇಕು ಅಂತಕ್ಕಂಥ ನಾನು ಆಲ್ಮೋಸ್ಟ್ 8 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಡೇ 7 ಮಾಡಿದ್ದೀನಿ. ಇದು 8ನೇ ವಿಡಿಯೋ. ಸೊ ಏನಂತಂದ್ರೆ ಇಲ್ಲಿವರೆಗೆ ಯಾರೆಲ್ಲ ಓದಿದ್ರಲ್ಲ ಅದನ್ನು ರಿವಿಷನ್ ಮಾಡ್ತಾ ಹೋಗಿ. ನೀವು ನಿಮ್ಮ ಕನಸಿನಂಥ ಒಂದು ದೊಡ್ಡ ಹೆಜ್ಜೆ ಇಟ್ಟಿದ್ದೀರಿ ಅಂತ ಅರ್ಥ, ರಿವಿಷನ್ ಮಾಡ್ತಿದ್ದೀರಿ ಅಂತಂದರೆ. ಇಲ್ಲ ನಾನು ಇನ್ನೂ ಓದೇ ಇಲ್ಲ ರೀ, ರಿವಿಷನ್ ಮಾಡಿದ್ರೆ ಮಾತ್ರ ನನಗೆ ಸಕ್ಸಸ್ ಕಾಣೋದು, ಇಲ್ಲಾಂದರೆ ಇಲ್ವಾ? ಹಾಗೇನಿಲ್ಲ, ಭಯ ಬೀಳಬೇಡಿ. ಒಬ್ಬರು ಮೇಡಮ್ ಅವರು ನನಗೆ ಕಮೆಂಟ್ ಮಾಡಿದರು. ಅವರು ಕೂಡ ಮಕ್ಕಳೊಂದಿಗೆ ನನಗೆ ಟೈಮ್ ಸಿಗ್ತಾ ಇಲ್ಲ, 3 ಜನ ಮಕ್ಕಳು, ಐ ಥಿಂಕ್ 16 ತಿಂಗಳಿನ ಮಗು ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಮಗು ಅಂತ ಎಲ್ಲ ಹೇಳಿದರು. ನೋಡಿ, ಯಾಕಂದರೆ ಮಗು ತುಂಬ ಚಿಕ್ಕದು, ಆದರೆ ಪ್ರೆಷರ್ ಕೂಡ ಜಾಸ್ತಿನೇ ಇರುತ್ತೆ. ಯಾಕಂದರೆ ಮಕ್ಕಳನ್ನು ಸಂಭಾಳಿಸೋದು ಸಾಮಾನ್ಯವಾದ ಕೆಲಸ ಅಲ್ಲ. ಏನಂತಂದರೆ ನೀವು ಕೂಡ ಸಮಯ ಸಿಕ್ಕಾಗ ಓದಿ ಮೇಡಮ್, ಆಲ್ ದ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ, ರಿವಿಷನ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟು ಓಲ್ಡ್ ಕ್ವಶನ್ ಪೇಪರ್ಗಳ ಸಾಲ್ವ್ ಮಾಡೋದಾಗಿರ್ಬೋದು. ರಿವಿಷನ್ ಒಂದು ಸಾರಿ ಓದಿದ ಮೇಲೆ ತಿರ್ಗಾ ನಾವು ಅದನ್ನು ಮತ್ತೆ ರಿವಿಷನ್ ಮಾಡಲೇಬೇಕು. ಮಾಡಿದಾಗ ಮಾತ್ರ ನಮಗೆ ನೆನಪಿನ ಶಕ್ತಿ ಅನ್ನೋದು ಉಳಿತದ ಅಂತಕ್ಕಂಥದ್ದು. ಅದ್ರ ಜೊತೆಗೆ ನಾನು ನೆನಪಿಟ್ಕೊಳ್ಳೋದು ಹೇಗೆ, ಪ್ರತಿದಿನ ಸ್ವಲ್ಪ ಸ್ವಲ್ಪ ಓದಿದ್ರು ಅದು ಒಂದು ದಿನ ದೊಡ್ಡ ಯಶಸ್ಸಾಗಿ ನಿಮ್ಮ ಮುಂದೆ ಬಂದು ನಿಲ್ತದೆ. ಅಂದರೆ ಹೆಂಗೆ ನೆನ್ಪಿಟ್ಕೋಬೇಕ್ರಿ, ಹೆಂಗೆ ಓದ್ಬೇಕ್ರಿ? ನೀವೀಗ ಇತಿಹಾಸ ಓದ್ತಿದ್ದೀರಿ ಅಂತಂದ್ರೆ ಇಸ್ವಿಗಳನ್ನು, ರಾಜರುಗಳನ್ನು, ರಾಜಮನೆತನಗಳನ್ನು ನೆನಪಿಟ್ಕೊಳ್ಬೇಕಾಗ್ತದೆ. ಈಗ ನಾವು ಹೆಂಗಂದ್ರೆ ವಿವರಣಾತ್ಮಕವಾಗಿ ಬರಿಬೇಕು. ಅದು ವಿವರಣಾತ್ಮಕವಾಗಿ ಬರಿಬೇಕು. ಹೆಂಗೆ ಬರಿಬೇಕು ಅಂತ ನೀವು ಹೇಳ್ತೀರೇನು? ಖಂಡಿತ ನಾನು ಹೇಳ್ತೀನಿ. ನಾಳೆಯಿಂದ ಏನಪ್ಪ ಅಂತಂದರೆ ಪ್ರೈಮರಿಯಿಂದ ಹೈಸ್ಕೂಲ್ ಬುಕ್ಗಳನ್ನು ಸಾಲ್ವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು 8ನೇ ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ಏನಪ್ಪ ಅಂತಂದರೆ ಈಗ ನಾನು ಇದು ಕ್ವಶನ್ ಬ್ಯಾಂಕಾ, ಯಾವ ಬುಕ್ಕು ಏನು ಅಂತ ಕೇಳ್ಬೋದು ನೀವು ನನಗೆ. ಇದು ಕ್ವಶನ್ ಬ್ಯಾಂಕು ಬುಕ್ಕು ಅಲ್ಲ. ಅಂದರೆ ಇಂದಿನ ಒಂದು ಎಷ್ಟು ಎಕ್ಸಾಮ್ಸ್ ನಡೆದಿದೆ ಅಲ್ವಾ, ನಮಗೆ ಎಲ್ತನ ಕೈಗೆಟುಕುತ್ತೆ, ಎಷ್ಟು ಅವೈಲೇಬಲ್ ಇದೆ ಕ್ವಶನ್ ಪೇಪರ್ಸ್, ಅವನ್ನೆಲ್ಲ ಕ್ವಶನ್ ಪೇಪರ್ಗಳನ್ನು ನಾನು ಒಂದು ಜೆರಾಕ್ಸ್ ಆಗಿ ತೊಗೊಂಡು ಅವನ್ನ ಒಂದು ಸಾರಿ ನೀಟಾಗಿ ಓದ್ಬಿಟ್ಟು ಮತ್ತು ಇನ್ನೊಂದು ಸಾರಿ ರಿವಿಷನ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಓಕೆ, ನೀವು ಈಗ ಏನಪ್ಪ ಅಂತಂದರೆ ಮಾಡುತ್ತಿರುವುದು ಕಷ್ಟ ಅನ್ನಿಸ್ಬೋದು. ಏನು ಮಾಡ್ತಿರೋದು? ಕೆಲಸ ಮಾಡ್ತಿರೋದು. ಈಗ ನನಗೆ ಓದ್ಲಿಕ್ಕೆ ಕಷ್ಟ ಆಗ್ತದೆ, ನಾನು ಕೆಲಸ ಮಾಡಬೇಕು, ನಾನು ಪ್ರತಿದಿನ ಅಡುಗೆ ಮಾಡಬೇಕು, ಬಟ್ಟೆ ಒಗಿಬೇಕು, ಪಾತ್ರೆ ತೊಳಿಬೇಕು. ಹೆಣ್ಮಕ್ಳಿಗೆ, ಗಂಡು ಮಕ್ಳಿಗೆ ಅನಿಸ್ತದ, ಇಲ್ಲ ನನಗೆ ಹೆಂಡತಿ ಇದ್ದಾರಾ, ಮಕ್ಕಳಿದ್ದಾರಾ ಅಂದರೆ ಗಂಡು ಮಕ್ಳದ್ದು ಸಮಸ್ಯೆ ಅವ್ರದ್ದೊಂಥರ ಸಮಸ್ಯೆ, ಹೆಣ್ಮಕ್ಳದೊಂಥರ ಸಮಸ್ಯೆ ಅಲ್ವಾ? ಇಲ್ಲ ನನಗಿಂದು ಯಾಕೋ ಓದ್ಲಿಕ್ಕೆ ಮನಸ್ಸಿಲ್ಲ ಅಂತ ಬಿಟ್ರೆ ಅದು ನಾಳೆಗೆ ಏನಾಗ್ತದೆ, ನಮ್ಗೆ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಮನಸ್ಸು ಇರಲಿ ಬಿಡಲಿ, ನೀವು ಪುಸ್ತಕ ಕೈ ಹಿಡ್ಕೊಂಡು ಕುಂದ್ರಿ, ಅದು ತಲೆಯಾಗಿ ಹೋಗ್ತದೋ ಬಿಡ್ತದೋ ಸೆಕೆಂಡ್ರಿ. ಸಾರಿ, ಒಂದು ವೆಹಿಕಲ್ ಹೋಗ್ತಾ ಇದೆ, 1 ಮಿನಿಟ್. ಅದು ತಲೆ ಒಳಗೆ ಹೋಗುತ್ತೋ ಇಲ್ಲೋ, ಫಸ್ಟಿಗೆ ಹಂಗೆ ಅನ್ನಿಸ್ತದೆ, ಈ ನಿದ್ದೆ ಬಂದಂಗೆ ಆಗೋದು. ಆಮೇಲೆ ನಮಗೆ ಯಾಕೋ ಮನಸ್ಸೇ ಇಲ್ಲಪ್ಪ ಅನ್ನೋದು, ಇಲ್ಲಾಂದರೆ ಯಾವುದಾದ್ರೂ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿಗಳು ನೆನಪಾಗೋದು, ಇಲ್ಲಾಂದರೆ ಇದಕ್ಕಿದ್ದಂಗೆ ಅಮ್ಮನ ಮನೆ ನೆನಪಾಗೋದು, ಇಲ್ಲ ಚೈಲ್ಡ್ಹುಡ್ ನೆನಪಾಗೋದು, ಹೈಸ್ಕೂಲ್ ಲೈಫ್ ನೆನಪಾಗೋದು, ಕಾಲೇಜ್ ಲೈಫ್ ನೆನಪಾಗೋದು, ಇಲ್ಲಾಂದರೆ ಯಾವುದಾದ್ರೂ ಬೇಡದೇ ಇರೋ ವಿಷಯಗಳು. ಒಟ್ಟಿನಲ್ಲಿ ಅದು ನಮಗೆ ಅವಶ್ಯಕತೆ ಇಲ್ಲ, ಬೇಡದೇ ಇರೋ ವಿಷಯಗಳು ಮರುಕಳಿಸಿ ಮೈಂಡಿಗೆ ಹಿಂಗೆ ಬಂದು ಹಿಂಗೆ ಪಟ್ ಅಂತ ಹೊಡೆದೋಗ್ತವೆ. ಇಲ್ಲಾಂದರೆ ಯಾವುದಾದ್ರೂ ಮೂವಿ ನೆನಪಾಗೋದು, ಮೂವಿ ಸಾಂಗ್ ನೆನಪಾಗೋದು, ಇಲ್ಲಾಂದರೆ ಯಾವುದಾದ್ರೂ ಒಂದು ಬೆಸ್ಟ್ ನಮ್ಮ ಲೈಫಲ್ಲಿ ಬೆಸ್ಟ್ ಅಂತಕ್ಕಂಥ ಸೀನ್ ಇರ್ಬೋದು, ಅಥವಾ ಸ್ಯಾಡ್ ಸೀನ್ ಇರ್ಬೋದು. ಏನೋ ಒಟ್ಟಿನಲ್ಲಿ ನೋಡ್ರಿ, ನೀವು ಓದೋಕೆ ಕುಂತಾಗ ಹಿಂಗೆ ಸಹಜವಾಗಿ ಆಗುತ್ತೆ. ನಾವು ಫಸ್ಟು 1 ವಾರ ಓದಬೇಕಾದ್ರೆ ಹೆಂಗಾರ ಆಗುತ್ತೆ, ಹೋಗ್ರಿ ಅತ್ತಾಗ ಏನು ಮಾಡೋದು, ಏನು ಮಾಡೋದು ಅಂತ ಹೇಳ್ಬಿಟ್ಟು ಒಂದೊಂದು ಸಾರಿ ಎಲ್ಲ ಮುಚ್ಚಿಟ್ಟು ಮಲ್ಕೋಬೇಕು ಅನಿಸ್ಬಿಡ್ತದೆ, ಇಲ್ಲ ಟಿ ವಿ ನೋಡ್ಬೇಕು ಅನಿಸ್ತದೆ, ಇಲ್ಲಾಂದರೆ ಯಾರ್ದಾರ ಜೊತೆ ಫೋನಲ್ಲಿ ಮಾತಾಡ್ಬೇಕು ಅನಿಸ್ತದೆ, ಹರಟೆ ಹೊಡಿಬೇಕು ಅನಿಸ್ತದೆ. ಹಿಂಗೆಲ್ಲ ಆಗ್ತಿದ್ದಾವೆ ಅಂತಂದರೆ ನನಗೆ ಕಮೆಂಟ್ ಮಾಡಿ. ನಾ ಹೇಳ್ತಾ ಇರೋದು ನಿಜ, ಇದು ಯಾವುದೂ ಕೂಡ ಕಟ್ಟುಕತೆ ಇಲ್ಲ. ನಿಜ ಜೀವನದಲ್ಲಿ ಎಷ್ಟೋ ಜನರಿಗೆ ಹಿಂಗೆ ಅನ್ನಿಸ್ತಿರ್ತದೆ, ಅಯ್ಯಪ್ಪ ಏನು ಓದೋದು, ಇಷ್ಟು ದಿನ ಓದಿದರೆ ಆಗಲಿಲ್ಲ, ಇನ್ನೇನು ಆಗ್ತದ ಅಂತ. ಮನುಷ್ಯನ ಮೈಂಡ್ ಹೆಂಗಂದ್ರೆ ನೋಡ್ರಿ, ನೆಗೆಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತದೆ. ಆ ನೆಗೆಟಿವ್ ಮೈಂಡನ್ನು ಪಾಸಿಟಿವ್ ಆಗಿ ತರ್ಬೇಕಂತಂದ್ರೆ ಅದು ತಲೆಯಾಗಿ ಹೋಗ್ಲಿ ಬಿಡಲಿ, ಪುಸ್ತಕ ಹಿಡ್ಕೋರಿ ಓದ್ರಿ. ನಿಮಗೆ ಏನು ಹೈಸ್ಕೂಲ್ ಬುಕ್ ಸಿಗ್ತದ, ಹೈಸ್ಕೂಲ್ ಬುಕ್ ಓದ್ರಿ. ಪ್ರೈಮರಿ ಸಿಗ್ತದ, ಪ್ರೈಮರಿ ಓದ್ರಿ. ಯಾವ್ದಾದ್ರು ಓಲ್ಡ್ ಕ್ವಶನ್ ಪೇಪರ್ ಸಿಗ್ತವ, ಕ್ವಶನ್ ಪೇಪರ್ ಓದ್ರಿ. ಮ್ಯಾಗ್ಝಿನ್ ಓದ್ರಿ. ಹಿಂಗೆ ಒಟ್ಟಿನಲ್ಲಿ ನೀವು ಒಂದು ದಾರಿಗೆ ಬರೋ ತನಕ, ನಿಮ್ಮ ಮೈಂಡ್ ಒಂದು ರೂಟಿಗೆ ಹೋಗೋ ತನಕ, ಇಲ್ಲ ನಾನು ಓದ್ತೀನಿ, ಪರ್ಫೆಕ್ಟಾಗಿ ಓದ್ತೀನಿ ಅನ್ನೋರು, ಇದು ಸ್ಟಾರ್ಟಿಂಗ್
ಪ್ರಾಬ್ಲಮ್ ಇದ್ದವ್ರಿಗೆ ನಾನು ಹೇಳ್ತಾ ಇರೋದು. ಈಗ ನಾವು ಓದಿ ರಿವಿಷನ್ ಮಾಡ್ತಾಯಿದ್ದೀನಿ, ನನಗೆ ಯಾವ ಸಮಸ್ಯೆ ಇಲ್ಲ ಅಂತ ಅನ್ನೋರಿಗೆಲ್ಲ ಈಗ ಸ್ಟಾರ್ಟ್ ಮಾಡ್ಬೇಕು ನಾನು ಓದ್ಲಿಕ್ಕೆ, ಆದರೂ ನನಗೆ ಮನಸ್ಸು ಆಗ್ತಾಯಿಲ್ಲ, ನನಗೆ ಮನಸ್ಸು ಬರ್ತಾಯಿಲ್ಲ, ನನಗೆ ಓದೋಕ್ಕಾಗ್ತಾಯಿಲ್ಲ, ನನ್ನ ಮನಸ್ಸು ಯಾಕೋ ಚಂಚಲ ಆಗ್ತಾಯಿದೆ ಅನ್ನೋರಿಗೆ ನಾನು ಹೇಳ್ತಾ ಇರೋದು. ಓಕೆ, ಗಂಡು ಮಕ್ಳಿಗೂ ಅಷ್ಟೇ ಸಾಕಷ್ಟು ಜವಾಬ್ದಾರಿಗಳಿರ್ತವೆ. ನಾನು ಪ್ರತಿ ವಿಡಿಯೋದಲ್ಲಿ ಕೂಡ ಹೇಳ್ತಾ ಇರ್ತೀನಿ, ಪದೇ ಪದೇ ರಿಪೀಟ್ ಮಾಡ್ತಾ ಇರ್ತೀನಿ. ಯಾಕೆ ರಿಪೀಟ್ ಮಾಡ್ತಾ ಇರ್ತೀನಿ ಅಂತಂದರೆ, ದಿನ ಒಬ್ಬರು ಹೊಸಬ್ರು ನಮ್ಮ ಚಾನಲನ್ನು ನೋಡ್ತಾ ಇರ್ತೀರಿ. ಸೊ ಹಿಂದಿನ ವಿಡಿಯೋ ನೋಡೋಕ್ಕಾಗದೇ ಇರ್ಬೋದು, ಈ ವಿಡಿಯೋನ ನೋಡ್ಬೋದು, ಅಥವಾ ಹಿಂದೆ ನೋಡ್ದೇ ಡೈರೆಕ್ಟಾಗಿ ಈ ವಿಡಿಯೋನು ನೋಡ್ಬೋದು. ಹಾಗಾಗಿ ಹೇಳ್ತಾ ಇರ್ತೀನಿ ಆ ಥರ. ಅದಕ್ಕೆ ನಾವು ಈಗ ಓದಲಾರ್ದ ಮನಸ್ಸಿಲ್ಲ, ನಂಗೆ ನಿದ್ದೆ ಬಂದಂಗೆ ಆಗ್ಲಿಕ್ಕತ್ತದ, ನನ್ನ ಮನಸ್ಸು ಯಾಕೋ ಸರಿ ಇಲ್ಲ, ಇಲ್ಲಿ ಒಮ್ಮೆ ನಿಮಗೆ ದುಃಖ ಬಂದಂಗೆ ಆಗ್ತದೆ, ಏನಾದರೂ ಯಾರಾದರೂ ನಮ್ಮ ಆತ್ಮೀಯರನ್ನು ಕಳ್ಕೊಂಡಾಗ ಅಜ್ಜಿ ತಾತ ಅಥವಾ ಈ ರೀತಿ ವಾಟ್ ಎವರ್ ಯಾರಾದರೂ ನಮ್ಮನ್ನು ಅಗಲಿದವ್ರ ನೆನಪು ಬರ್ಬೋದು. ಈ ರೀತಿ ಸಾಕಷ್ಟು ನೆನಪುಗಳು ಬಂದು ಹೋಗ್ತಾ ಇರ್ತವೆ. ಅವನ್ನೆಲ್ಲ ಬದಿ ಓದಬೇಕು, ಪುಸ್ತಕ ಕೈಗೆ ಹಿಡ್ಕೋಬೇಕು, ಓದಬೇಕು, ಅಷ್ಟೇ ಕೆಲಸ. ನೀವೀಗ ಈಗೇನು ಮಾಡ್ತಾಯಿದ್ರಿ ಕಷ್ಟ ಅನ್ನಿಸ್ಬೋದು, ಅದು ನಿಮ್ಮ ಭವಿಷ್ಯಕ್ಕೆ ಒಂದಿನ ಏನಾಗ್ತದೆ, ಸುಂದರವನ್ನಾಗಿಸ್ತದೆ ನಿಮ್ಮ ಭವಿಷ್ಯವನ್ನು. ಯಾರ ಜೊತೆಗಿರಲಿ ಬಿಡಲಿ, ನಿಮ್ಮನ್ನು ನೀವು ಯಾರ ಜೊತೆಗೂ ಹೋಲಿಸ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಯಪ್ಪ ಅವರು ಧಾರವಾಡದಾಗ ಕುಂತು ಓದ್ತಾರೆ, ಅವ್ರು ಬಿಜಾಪುರದಾಗ ಕುಂತು ಓದ್ತಾರೆ, ಅವ್ರು ಮದುವೆ ಆಗಿಲ್ಲ, ಹಾಗಾಗಿ ಅವ್ರಿಗೆ ಮದುವೆ ಗಂಡ ಮಕ್ಕಳು ಸಂಸಾರ ಅನ್ನೋ ಚಿಂತೆ ಇಲ್ಲ, ಅವ್ರು ಹಾಸ್ಟೆಲ್ದಾಗಿದ್ದು ಓದ್ತಾರೆ, ರೂಮ್ ಮಾಡಿ ಓದ್ತಾರೆ, ಪಿ ಜಿ ಆಗಿದ್ದು ಓದ್ತಾರೆ. ಇರಲಿ, ಅವ್ರವ್ರ ಹಣೆ ಬರ ಅವ್ರವ್ರ ಸುತ್ತ, ನಮ್ಮ ಹಣೆ ಬರ ನಮ್ಮ ಸುತ್ತ. ನಮಗೆ ಎಷ್ಟು ಆಗ್ತದೆ ಅಷ್ಟು ಓದೋಣ. ಪ್ರಯತ್ನ ನಮ್ಮದು, ಪ್ರತಿಫಲ ಭಗವಂತನಿಗೆ ಬಿಟ್ಟಿದ್ದು. ಹಂಗಂತ ಪ್ರಯತ್ನ ಪಡದೇನೆ ಇರಬಾರ್ದು ಅಂತ ನಮ್ಮ ಬ್ರದರ್ ಹೇಳ್ತಾ ಇರ್ತಾರೆ ಯಾವಾಗಲೂ. ಹಣೆ ಬರ ಅಂತ ಕುಂತ್ರೆ ಎಲ್ಲ ಸರಿ ಹೋಗೋದಿಲ್ಲ ಅಂತಲೂ ಹೇಳ್ತಾರೆ. ಅದು ನಿಜನೇ. 99% ನಮ್ಮ ಎಫರ್ಟ್ ಇರಬೇಕು, 1% ಭಗವಂತನ ಅನುಗ್ರಹ ಇರಬೇಕು ಅಂತಕ್ಕಂಥದ್ದು ನಾನು ಎಲ್ಲ ವೀಡಿಯೋಗಳಲ್ಲಿ ಈ ಮಾತಂತೂ ಮಿಸ್ ಮಾಡದೆ ಹೇಳ್ತಾನೆ ಇರ್ತೀನಿ. ಅದು ಯಾಕಂತ ಪದೇ ಪದೇ ರಿಪೀಟ್ ಮಾಡೋದು ಬೇಡ. ಸೊ ಹಂಗೆ ಏನು ಮಾಡ್ರಿ ಅಂತಂದ್ರೆ, ಈಗ ನಿಮ್ಗೆ ಓದೋಕ್ಕಾಗಲಿಲ್ಲ ಅಂದ್ರೆ ಒಂದು 5 ನಿಮಿಷ ಕಣ್ಣು ಮುಚ್ಕೊಂಡು ಕುಂತು ಬಿಡ್ರಿ, ಪುಸ್ತಕ ಕೈಯಾಗ ಹುಡ್ಕೋರಿ, ಒಂದು 5 ನಿಮಿಷ ಮೌನವಾಗಿ ಕೂತ್ಕೋರಿ. ಓಕೆ, ಯಾರ ಜೊತೆ ನಿಮ್ಮನ್ನು ಹೋಲಿಕೆ ಮಾಡ್ಕೋಬೇಡ್ರಿ. ನಿನ್ನೆಗಿಂತ ನೀವು ಏನಾಗಬೇಕು ಅಂತಂದ್ರೆ ಉತ್ತಮವಾಗಿ ಕಾಣಬೇಕು. ನಿನ್ನೆ ಹೆಂಗೆಂಗೋ ಅನ್ನಿಸ್ತಾಯಿತ್ತು, ಇವತ್ತು ಓಕೆ ಮನಸ್ಸು ಕೂಲಾಗಿದೆ, ಮೈಂಡ್ ಕೂಲಾಗಿದೆ, ಓದ್ಬೇಕಂತ ಅನ್ನಿಸ್ತಾ ಇದೆ ಅಂತ ಅನ್ನಿಸ್ಬೇಕು ನಿಮ್ಗೆ. ಸೊ ಏನು ಮಾಡ್ರಿ ಅಂತಂದ್ರೆ, 1 ಗಂಟೆ ಏಕಾಗ್ರತೆಯಿಂದ ಓದ್ರಿ. ಓಕೆ, ಓದ್ರಿ. ಅದು ತಲೆಗೆ ಹೋಗ್ತದೋ ಬಿಡ್ತದೋ ಗೊತ್ತಿಲ್ಲ, ಅದು ಏನು ಓದ್ತಾಯಿದ್ರಿ ಒಟ್ಟಿನಲ್ಲಿ 1 ಗಂಟೆ ಏನು ಮಾಡಿರಿ, ಪರ್ಫೆಕ್ಟಾಗಿ ಅದು ಏನು ಓದಕತ್ರಿ ಅದ್ರ ಮ್ಯಾಗೇ ಇಚ್ಛೆ ಇರಬೇಕು. ಮನಸ್ಸು ಆ ಕಡೆ ಈ ಕಡೆ, ಒಂದು ಸಾರಿ ತವ್ರ ಮನೆಗೆ, ಒಂದು ಸಾರಿ ಗಂಡನ ಮನೆಗೆ, ಒಂದು ಸಾರಿ ಅತ್ತೆ ಮಾವನ ಕಡೆ, ಒಂದು ಸಾರಿ ಸ್ನೇಹಿತರ ಕಡೆ, ಮಕ್ಕಳ ಕಡೆ, ಎಲ್ಲಿ ಗಮನ ಹರ್ಸೋಕೆ ಹೋಗ್ಬೇಡ್ರಿ. ಹೆಣ್ಮಕ್ಳು ಇನ್ನು ಗಂಡು ಮಕ್ಳು ಇದ್ದವರು ಹೆಂಗೆ ಮಾಡೋದಪ್ಪ, ನೌಕರಿ ಆಗಲಿಲ್ಲ ಅಂದರೆ ಹಿಂಗೆ, ಜವಾಬ್ದಾರಿ ಇದೆ, ಪ್ರೈವೇಟ್ ಕೆಲಸ ಮಾಡಲಾ, ಏನು ಮಾಡಲಿ, ಗೌರ್ಮೆಂಟಿಗೆ ಓದಲಾ. ನೀವು ಕೂಡ ಅಷ್ಟೇ 1 ಗಂಟೆ ಅದು ಯಾವುದನ್ನು ತಲೆ ಕೆಡಿಸ್ಕೊಳ್ಳಾರ್ದಂಗೆ 1 ಗಂಟೆ ಏಕಾಗ್ರತೆಯಿಂದ ಓದ್ರಿ. ಮತ್ತು 10 ಗಂಟೆ ಅರ್ಥವಿಲ್ಲದೆ ಕುಳಿತುಕೊಳ್ಳೋದಕ್ಕಿಂತ ಹೆಚ್ಚು ಫಲ ಕೊಡ್ತದೆ ಇದು ನಿಮ್ಗೆ. 10 ಗಂಟೆ ಓದ್ತೀನಿ ನಾನು, 15 ತಾಸು ಓದ್ತೀನಿ ನಾನು, 12 ತಾಸು ಓದ್ತೀನಿ ನಾನು ಅಂತ ಹೇಳ್ತಾರೆ. ಅದೇನು ಓದ್ಬೇಕು, 10 ಗಂಟೆ 12 ಗಂಟೆ ಪುಸ್ತಕ ಇರ್ತದೆ ಕೈಯಾಗ, ಆದ್ರೆ ನಮ್ಮ ಮಸ್ತಕದಾಗ ಹೋಗ್ಬೇಕಲ್ಲ. ಅರ್ಥ ಇಲ್ದಂಗೆ ಓದಬಾರ್ದು ಮನುಷ್ಯ, ಹೌದಿಲ್ಲರಿ ಸಾರಿ, ಏನಂತಂದರೆ ಅರ್ಥ ಇಲ್ದಂಗೆ ಓದಬಾರ್ದ್ರಿ, ಅರ್ಥ ಆಗಂಗೆ ಓದಬೇಕು. ಸೊ ಅದು ನಮಗೆ ಓದಿದ್ದೀನಿ ಅಂತ ನಮ್ಗೆ ಫೀಲ್ ಆಗಬೇಕು ಅಲ್ವಾ. ಈ ರೀತಿ ಮಾಡಿರಿ, ನೋಡಿರಿ, ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ಈಗ ನಾನು ಏನಂತಂದ್ರೆ ರಿವಿಷನ್ ಮಾಡ್ತಾಯಿದ್ದೀನಿ, ನನ್ನ ಸಂಪೂರ್ಣ ಗಮನ ಈ ರಿವಿಷನ್ ಕಡೆನೇ ಇದೆ ಅಂತ ಅನ್ಬೇಕು. ನೀವು ಒಂದು ಪುಟ ಓದಿದ್ರೆ ಅಂದ್ರೆ ಮತ್ತೆ ನಾಳೆಗೆ ಅದನ್ನು ಓದ್ರಿ. ಯಾಕಂದ್ರೆ ಇಲ್ಲ ನಿಮ್ಮ ತಲೆಗೆ ಹೋಗಿಲ್ಲ, ಬರೀ ಓದಿದ್ದೀರಿ, ರಿವಿಷನ್ ಮಾಡ್ಕೊರಿ. ಒಂದು ಸಾರಿ ರಿವಿಷನ್ ಮಾಡಿರಿ, ನಿಮ್ಮ ಯಶಸ್ಸು ಖಂಡಿತ ನಿಮ್ಮನ್ನು ಹುಡುಕಿಕೊಂಡು ಬರ್ತದೆ. ಕೊನೆ ಮಾತೇನಪ್ಪ ಅಂತಂದ್ರೆ, ನಾನು ಆಲ್ರೆಡಿ ಕನಸು ಕಾಣೋದು ಸುಲಭ, ಆದರೆ ಆ ಕನಸಿಗಾಗಿ ಪ್ರತಿದಿನ ಶ್ರಮಿಸುವವರು ಯಶಸ್ಸಿನ ಶಿಖರವನ್ನು ತಲುಪ್ತಾರೆ ಅಂತ ಹೇಳಿದ್ದೀನಿ. ಈ ರೀತಿ ಬಿಟ್ಟು ಬಿಡದಂಗೆ ಅಭ್ಯಾಸ ಮಾಡಿರಿ, ಎಲ್ಲ ಒಳ್ಳೆಯದಾಗ್ತದೆ. ಈಗಾಗಲೇ ಸಾಕಷ್ಟು ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ, ಮೋಟಿವೇಶನ್ ಕೂಡ ಮಾಡ್ತೀನಿ. ಜೊತೆಗೆ ನಾನು ಏನು ಓದ್ತೀನಿ, ಹೇಗೆ ಓದ್ತೀನಿ, ಯಾವ ಪುಸ್ತಕಗಳು ಓದಬೇಕು, ಕನ್ನಡಕ್ಕೆ ಯಾವುದು, ಇಂಗ್ಲೀಷ್ಗೆ ಯಾವುದು, ಇತಿಹಾಸಕ್ಕೆ ಯಾವುದು ಅಂತ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾನೆ ಬರ್ತೀನಿ. ಸೊ ನನ್ನ ವಿಡಿಯೋಗಳನ್ನು ನೋಡಿ ನಿಮಗೆ ಯಾವ ರೀತಿ ನನ್ನ ಕಡೆಯಿಂದ ಯಾವ ರೀತಿ ಸಹಾಯ ಬೇಕು ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿದರೆ ಖಂಡಿತ ನಿಮ್ಮ ಒಂದು ಕಮೆಂಟಿಗೆ ನಾನು ಆನ್ಸರ್ ಕೂಡ ಮಾಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ 7 ವಿಡಿಯೋಗಳು ಅಪ್ಲೋಡ್ ಆಗಿದ್ದಾವೆ. ಆ 7 ವಿಡಿಯೋಗಳನ್ನು ನೋಡಿ ನಿಮ್ಗೆ ಖಂಡಿತ ಓದಬೇಕು ಅನ್ನೋ ಮನಸ್ಸು ಬರುತ್ತೆ, ಹೇಗೆ ಓದಬೇಕು ಅಂತಲೂ ಗೊತ್ತಾಗುತ್ತೆ, ಯಾವ ಪುಸ್ತಕಗಳು ಓದಬೇಕು ಅನ್ನೋದನ್ನು ಕೂಡ ನಿಮಗೇನಾಗ್ತದೆ ಗೊತ್ತಾಗ್ತದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನಾನಿವತ್ತು ಒಂದು ಕ್ವಶನ್ ಪೇಪರು ಬುಕ್ಲೆಟ್ ಇದು, ಅಂದರೆ ಬುಕ್ಲೆಟ್ ಮೀನ್ಸ್ ಎಲ್ಲ ಕ್ವಶನ್ ಪೇಪರ್ಗಳನ್ನು ಜೆರಾಕ್ಸ್ ಮಾಡಿಕೊಂಡು ಬೈಂಡ್ ಮಾಡ್ಕೊಂಡು ಇಟ್ಕೊಂಡಿರೋದು. ಆ ಒಂದು ಸಾರಿ ನಾನು ಆಲ್ರೆಡಿ ಓದಿ ಮುಗಿಸ್ಬಿಟ್ಟಿದ್ದೀನಿ, ರಿವಿಷನ್ ಮಾಡ್ತಾಯಿದ್ದೀನಿ. ಅದು ಎಷ್ಟು ತಲೆಯಾಗಿ ಹೋಗಿದೆ ಅಂದರೆ ಭಾಳ ದಿನಗಳಿಂದ ಓದ್ತಾ ಇದ್ದೆ, ಮತ್ತು ನಮ್ಮ ಮಧ್ಯದಲ್ಲಿ ಕೂಡ ನಾನು ಗ್ಯಾಪ್ ಮಾಡಿದೆ. ಈಗ ಮತ್ತೆ
ಒಂದು ಸಾರಿ ರಿವಿಸನ್ ಮಾಡ್ಕೊಂಬಿಡೋಣ ಪಟಪಟ ಅಂತ ನಾನು ರಿವಿಸನ್ ಮಾಡ್ತಾಯಿದ್ದೀನಿ. ಎಲ್ಲಿಗೆ ಮುಟ್ಟುತ್ತೆ ನಮ್ಮ ಪಯಣ ನೋಡೋಣ. ಒಟ್ಟಿನಲ್ಲಿ ನಾವು ಗೆಲ್ತೀವಿ, ನಾವು ಟೀಚರ್ ಆಗ್ತೀವಿ, ಹಾಗೇ ಆಗ್ತೀವಿ ಅನ್ನೋ ಹೋಪ್ಸ್ ಇಟ್ಕೊಂಡು ಓದಿ, ಖಂಡಿತ ಹಾಗೇ ಆಗ್ತೀರಾ, ಉನ್ನತ ಶಿಖರವನ್ನು ತಲುಪ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೂ ಕೂಡ ಬೇಜಾರಾಗಬೇಡಿ, ಯಾರೂ ಕೂಡ ಮನಸ್ಸನ್ನು ಕೆಡಿಸ್ಕೋಬೇಡಿ, ನಿಷ್ಠೆಯಿಂದ ಓದಿ, ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಮತ್ತು ಸಾಕಷ್ಟು ವೀಡಿಯೋಗಳನ್ನು ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಡೈಲಿ ವೀಡಿಯೋಗಳನ್ನು ನೋಡಿ ಎಂಥ ವೀಡಿಯೋಗಳು ಬೇಕು ಅಂತಲೂ ಕೂಡ ನನಗೆ ಕಮೆಂಟ್ ಮೂಲಕ ತಿಳಿಸಿದರೆ ಅಂಥ ವೀಡಿಯೋಗಳನ್ನು ನಾನು ನಿಮಗೆ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈವನ್ ಲೈವ್ ಕೂಡ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಶಾರ್ಟ್ ವೀಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ಲವನ್ನು ನೋಡಿ ಆರೈಸಿ ಅರಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮಗೇನಾದರೂ ಗೊಂದಲಗಳಿದ್ದರೆ ಆ ಗೊಂದಲಗಳಿಗೆ ಖಂಡಿತ ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಪರಿಹಾರವನ್ನು ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮದು ಏನೇ ಸಮಸ್ಯೆ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ, ಕಮೆಂಟ್ ಮಾಡಿ. ಆ ಕಮೆಂಟ್ಗೆ ನಾನು ಖಂಡಿತ ರಿಪ್ಲೈ ಮಾಡಿರ್ತೀನಿ. ಸಡನ್ನಾಗಿ ರಿಪ್ಲೈ ಮಾಡಿಲ್ಲ ಅಂದ್ರೂ ನೋಡಿದ ತಕ್ಷಣ ರಿಪ್ಲೈ ಮಾಡಿರ್ತೀನಿ. ಓಕೆನಾ? ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಎಲ್ಲರೂ ಕೂಡ ಶಿಕ್ಷಕರು ಆಗೋಣ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು.